ಸುಶಾಂತ್ ಸಾವಿಗೆ ನ್ಯಾಯ ಸಿಗಬೇಕು. ಅನ್ಯಾಯಕ್ಕೆ ಬಲಿಯಾದ ಸುಶಾಂತ್ ಆತ್ಮ ಮುಕ್ತಿ ಹೊಂದಬೇಕು. ಇದು ಕೇವಲ ಸುಶಾಂತ್ ಆಪ್ತರ, ಗೆಳೆಯರ, ಬಂಧು ಬಳಗದವರ, ಕುಟುಂಬಸ್ಥರ ಕೋರಿಕೆಯಲ್ಲ. ಬದಲಾಗಿ ದಿಲ್ಲಿಯಿಂದ ಹಿಡಿದು ಗಲ್ಲಿ ಗಲ್ಲಿಗಳಲ್ಲಿಯೂ ಬದುಕು ಕಟ್ಟಿಕೊಂಡಿರುವವರ ಮಹಾ ಕೋರಿಕೆ. ಸುಶಾಂತ್ ಅಕಾಲಿಕ ಮರಣ ಹೊಂದುವುದಕ್ಕೆ ಅವ್ರಿಗೇನು ಮಹಾ ವಯಸ್ಸಾಗಿರಲಿಲ್ಲ. ಅರ್ಧ ವಯಸ್ಸಿಗೇನೆ ಜೀವನನೇ ಬೇಡ ಅಂತ ನಿರ್ಧರಿಸಿ ಜೀವ ಬಿಡೋದಕ್ಕೆ ಅವ್ರಿಗೇನೂ ಮಹಾ ಕಷ್ಟಗಳು ಇರಲಿಲ್ಲ. ಗಾಡ್ ಫಾದರ್ಗಳಿಲ್ಲದೆ ಬಾಲಿವುಡ್ನಂತಹ ಮಹಾಸಾಗರಕ್ಕೆ ಧುಮುಕಿ ಸ್ವಂತ ಸಾಮ್ರಾಜ್ಯ ಕಟ್ಟಿಕೊಂಡಂತಹ ನಟನಿಗೆ ಉಳಿದ ಬದುಕನ್ನು ಸವಿಸುವುದು ಕಷ್ಟವಾಗಿತ್ತು ಅಂದರೆ ಯಾರಾದರೂ ನಂಬೋ ಮಾತಾ? ಸಮಸ್ಯೆಗೆ ಸಾವೊಂದೇ ಪರಿಹಾರವಲ್ಲ, ಸಮಸ್ಯೆಗಳೇ ಸಾಧನೆಯ ಮೆಟ್ಟಿಲು ಎಂದಾತ ಸಾವನ್ನ ಅರಸಿ ಹೋಗೋದಕ್ಕೆ ಹೇಗೆ ಸಾಧ್ಯ? ಯಾವುದೇ ಕಾರಣಕ್ಕೂ ಸುಶಾಂತ್ ಸಾವನ್ನ ಬಯಸಿರೋದಕ್ಕೆ ಸಾಧ್ಯವಿಲ್ಲ. ಈ ನಿಗೂಢ ಸಾವಿನ ಹಿಂದೆ ರಹಸ್ಯ ಅಡಗಿದೆ. ಯಾರದ್ದೋ ಕೈವಾಡ ಇದೆ ಎನ್ನುವ ಸಂಶಯ ದಟ್ಟವಾಗಿದೆ. ಸುಶಾಂತ್ ಸಿಂಗ್ ರಜಪೂತ್ ನಿಗೂಢ ಸಾವು ದಿನಕ್ಕೊಂದು ಸ್ವರೂಪವನ್ನು ಪಡೆದುಕೊಳ್ತಾ ಇದೆ. ಸುಶಾಂತ್ ಜೀವದ ಜೊತೆ ಮಣ್ಣಲ್ಲಿ ಮಣ್ಣಾಗಿದ್ದೇ ತಡ ಹುದುಗಿದ್ದ ಒಂದೊಂದೇ ನಿಗೂಢ ಸಂಗತಿಗಳು ಎಳೆ ಎಳೆಯಾಗಿ ಬಿಚ್ಚಿಕೊಳ್ತಾ ಇವೆ. ಕಾಯ್ಪೋಚೆ ಚೆಲುವನ ಸಾವು ಆತ್ಮಹತ್ಯೆ ಅಲ್ಲ, ಕೊಲೆ ಅನ್ನೋದನ್ನು ಸಾಬೀತುಪಡಿಸೋದಕ್ಕೆ ಹೊರಟು ನಿಂತಿವೆ. ಸದ್ಯಕ್ಕೆ ಸುಶಾಂತ್ ಕೇಸ್ ಕಾನೂನಿನ ಅಂಗಳದಲ್ಲಿದೆ. ಸುಶಾಂತ್ ಕೇಸ್ನಲ್ಲಿ ಸಂಶಯ ಹುಟ್ಟಿಸಿದವರು, ಅನುಮಾನಕ್ಕೆ ಕಾರಣರಾದವರನ್ನ ಕರೆಸಿ ಮುಂಬೈ ಪೊಲೀಸರು ವಿಚಾರಣೆ ನಡೆಸ್ತಾ ಇದ್ದಾರೆ. ಆದರೆ ಸುಶಾಂತ್ ಸಾವಿಗೆ ಕಾರಣ ಏನು? ಸಾವಿಗೆ ಕಾರಣ ಯಾರು? ಸುಶಾಂತ್ ಸಾವು ಆತ್ಮಹತ್ಯೆಯೋ ಅಥವಾ ಕೊಲೆಯೋ ಎಂಬುದರ ಬಗ್ಗೆ ಮಾತ್ರ ತನಿಖೆ ಆರಂಭವಾಗಿ 1.5 ತಿಂಗಳು ಕಳೆದರೂ ಸತ್ಯ ಬಯಲಾಗಿಲ್ಲ. ಸುಶಾಂತ್ ಕುಟುಂಬಸ್ಥರ ಕಣ್ಣೀರು ಈ ಕ್ಷಣಕ್ಕೂ ನಿಂತಿಲ್ಲ. ನ್ಯಾಯ ಬೇಕು, ನ್ಯಾಯ. ಮೋದಿಗೆ ಬೇಡಿದ್ದೇಕೆ ಸತ್ತ ನಟನ ಪರಿವಾರ? ಅದು ಕೊಲೆ, ಕೊಲೆ, ಕೊಲೆ. ಮೋದಿ ಆ ಕುಟುಂಬದ ನೆರವಿಗೆ ನಿಲ್ತಾರಾ? ಸುಶಾಂತ್ ಸಾವು ಸಂಬಂಧಿಕರಲ್ಲದವರ ಕಣ್ಣಲ್ಲಿ ಕಣ್ಣೀರು ತರಿಸ್ತಾ ಇರುವಾಗ, ಸುಶಾಂತ್ ಹೆಸರು ಕೇಳಿದಾಗಲೆಲ್ಲ ಮನಸ್ಸಿಗೆ ಆಘಾತ ಎನಿಸುವಾಗ, ಎದೆಯುದ್ದ ಬೆಳೆದು ನಿಂತಿದ್ದ, ಕುಟುಂಬದ ಕೀರ್ತಿ ಪತಾಕೆಯನ್ನು ಎತ್ತಿ ಹಿಡಿದಿದ್ದ ಮಗನನ್ನು ಕಳೆದುಕೊಂಡ ಆ ಹೆತ್ತ ತಂದೆಗೆ ಎಷ್ಟು ನೋವಾಗಿರಬೇಡ. ಇದ್ದ ಒಬ್ಬ ಸಹೋದರನನ್ನು ಕಳೆದುಕೊಂಡ ಸುಶಾಂತ್ ಅಕ್ಕ ತಂಗಿಯರ ಮನಸ್ಸಿಗೆ ಇನ್ನೆಷ್ಟು ಘಾಸಿಯಾಗಿರಬೇಡ. ಇನ್ನು ಮುಂದೆ ಅಕ್ಕ ಅಂತ ಬಾಯಿ ತುಂಬ ಕರೆಯೋರು ಯಾರು? ತವರು ಮನೆಗೆ ಕರೆದು ಕಳಿಸುವವರು ಯಾರು? ಕಷ್ಟ ಅಂತ ಬಂದಾಗ ಕಣ್ಣೀರು ಒರೆಸುವವರು ಯಾರು? ನೋವಾದಾಗ ತಲೆನೇವರಿಸಿ ಸಂತೈಸುವವರು ಯಾರು? ಇಲ್ಲ. ಇನ್ಮುಂದೆ ಇದನ್ನೆಲ್ಲ ಮಾಡೋದಕ್ಕೆ ನನ್ನ ತಮ್ಮ ಇರೋದಿಲ್ಲ, ನಮ್ಮ ಕಣ್ಮುಂದೆ ಬಂದು ನಿಲ್ಲೋದಿಲ್ಲ ಅಂದಾಗ ಹೃದಯ ನುಚ್ಚುನೂರು ಆಗದೆ ಇರುತ್ತಾ? ತಮ್ಮನ ಸಾವಿಗೆ ನ್ಯಾಯ ಕೊಡಿಸದೆ ನಿದ್ದೆ ಮಾಡೋದಿಲ್ಲ ಎನ್ನುವ ಹಠಕ್ಕೆ ಮನಸ್ಸು ಬೀಳದೆ ಇರುತ್ತಾ? ಹೀಗಾಗಿಯೇ ಸುಶಾಂತ್ ಸಹೋದರಿಯರು ಪ್ರಧಾನಿ ಮೋದಿಜಿ ಮೊರೆ ಹೋಗಿದ್ದಾರೆ. ರಕ್ತ ಹಂಚಿಕೊಂಡು ಹುಟ್ಟಿದ ಅಣ್ಣ ಅಥವಾ ತಮ್ಮ ಯಾರೇ ಆಗಲಿ ಅಕಾಲಿಕ ಮರಣಕ್ಕೆ ತುತ್ತಾಗುವುದನ್ನು ಯಾವೊಬ್ಬ ಅಕ್ಕ ತಂಗಿಯರು ನೋಡ ಬಯಸೋದಿಲ್ಲ. ಅಂಥದ್ರಲ್ಲಿ ಆರೋಗ್ಯವಾಗಿ ಚೆನ್ನಾಗಿಯೇ ಇದ್ದ, ಪ್ರತಿಕ್ಷಣ ಹಾರೈಸುವ ಅಭಿಮಾನಿ ದೇವರುಗಳನ್ನು ಸಂಪಾದನೆ ಮಾಡಿಕೊಂಡಿದ್ದವ ಆತ್ಮಹತ್ಯೆ ಮಾಡಿಕೊಂಡು ಸಾಯ್ತಾನೆ ಅಂದರೆ ಅದನ್ನು ಅವರ ಅಕ್ಕ ತಂಗಿಯರು ಕೈಯಲ್ಲಿ ನೋಡೋದಕ್ಕಾಗತ್ತಾ? ಅಣ್ಣನಾಗಿ, ತಮ್ಮನಾಗಿ, ಮಗನಾಗಿಯೂ ಪ್ರೀತಿ ವಾತ್ಸಲ್ಯ ತೋರಿಸಿದವನನ್ನು ಕಳೆದುಕೊಂಡ ಸಹೋದರಿಯರು ಸಹೋದರನ ಸಾವನ್ನು ನೆನೆದು ಬಿಕ್ಕಿದರಷ್ಟೇ ಸಾಕಾಗುತ್ತಾ? ವಿಧಿಯಾಟದ ಮುಂದೆ ಯಾರ ಆಟವೂ ನಡೆಯಲ್ಲ ಅಂತ ಸುಮ್ಮನಾಗ್ಬಿಡೋದಕ್ಕೆ ಆಗುತ್ತಾ? ಯಾವುದೇ ಕಾರಣಕ್ಕೂ ಮನಸ್ಸು ಒಪ್ಪೋದಿಲ್ಲ, ಹೃದಯ ವಿಲವಿಲ ಒದ್ದಾಡೋದನ್ನು ನಿಲ್ಲಿಸೋದಿಲ್ಲ. ಹೀಗಾಗಿಯೇ ಸುಶಾಂತ್ ಜೊತೆ ರಕ್ತ ಹಂಚಿಕೊಂಡು ಹುಟ್ಟಿದ ಸಹೋದರಿ ಶ್ವೇತಾ ಸಿಂಗ್ ಪ್ರಧಾನಿ ಮೋದಿಜಿಗೆ ಕೈ ಮುಗಿದು ಬೇಡಿದ್ದಾರೆ. ಬಹಿರಂಗವಾಗಿ ಪತ್ರ ಬರೆಯುವ ಮೂಲಕ ನ್ಯಾಯ ಕೊಡಿಸುವಂತೆ ಕೇಳಿಕೊಂಡಿದ್ದಾರೆ. ಹಾಗಾದರೆ ಸಹೋದರಿ ಬರೆದ ಪತ್ರದಲ್ಲಿ ಏನಿದೆ ನೋಡ್ಬಿಡಿ. ಡಿಯರ್ ಸರ್, ನೀವು ಸತ್ಯದ ಪರವಾಗಿ ನಿಲ್ಲುತ್ತೀರಿ ಎಂದು ನನ್ನ ಮನಸ್ಸು ಹೇಳ್ತಾ ಇದೆ. ನಾವು ತುಂಬ ಸರಳ ಕುಟುಂಬದವರು. ನನ್ನ ತಮ್ಮ ಬಾಲಿವುಡ್ಗೆ ಬಂದಾಗ ಅವನಿಗೆ ಯಾವುದೇ ಗಾಡ್ ಫಾದರ್ ಇರಲಿಲ್ಲ, ಈಗಲೂ ಇಲ್ಲ. ಹೀಗಾಗಿ ನೀವು ಕೂಡಲೇ ಈ ಪ್ರಕರಣದ ಬಗ್ಗೆ ಗಮನ ಹರಿಸಬೇಕು ಎಂಬುದು ನನ್ನ ಮನವಿ. ಯಾವುದೇ ಸಾಕ್ಷಿನಾಶ ಆಗಲು ಅವಕಾಶ ಮಾಡಿಕೊಡಬೇಡಿ. ಸತ್ಯಕ್ಕೆ ಜಯವಾಗಲಿ. ಶ್ವೇತಾ ಸಿಂಗ್ ರಜಪೂತ್, ಸುಶಾಂತ್ ಸಿಂಗ್ ಸಹೋದರಿ. ಪತ್ರದ ಮೂಲಕ ಮನವಿ ಮಾಡಿಕೊಂಡ ಎಷ್ಟೋ ಮಂದಿಗೆ ಪ್ರಧಾನಿ ಮೋದಿಜಿ ಮನಸ್ಸು ಮಿಡಿದಿದೆ. ತಕ್ಷಣಕ್ಕೆ ಮನವಿ ಪತ್ರಗಳಿಗೆ ಸ್ಪಂದಿಸುವ, ಆಗಬೇಕಾದ ಕೆಲಸಗಳನ್ನು ಮಾಡಿಸಿಕೊಡುವ, ಸಮಸ್ಯೆಗಳನ್ನು ನಿವಾರಿಸಿಕೊಡುವ ಪ್ರಧಾನಿ ಮೋದಿ ಸುಶಾಂತ್ ಸಿಂಗ್ ಸಹೋದರಿ ಬರೆದಿರುವಂತಹ ಬಹಿರಂಗ ಪತ್ರಕ್ಕೆ ಸ್ಪಂದಿಸ್ತಾರಾ? ಸ್ಫುರದ್ರೂಪಿ ಸುಂದರನ ಅನ್ಯಾಯದ ಸಾವಿಗೆ ನ್ಯಾಯ ಒದಗಿಸಿಕೊಡುವ ಕೆಲಸಕ್ಕೆ ಕೈ ಹಾಕ್ತಾರಾ? ಯಾರೊಬ್ಬರ ಬೆಂಬಲವೂ ಇಲ್ಲದೆ ಸ್ವಂತ ಪರಿಶ್ರಮ ಹಾಗೂ ಬೆವರಿನ ನೀರಿನಿಂದ ಇತಿಹಾಸ ಸೃಷ್ಟಿ ಮಾಡಿದ್ದ ಕಲಾವಿದನಿಗೆ ಆದ ಅನ್ಯಾಯಕ್ಕೆ ಜಯ ತಂದುಕೊಡ್ತಾರಾ? ಬೆಟ್ಟದಷ್ಟು ಜೀವನ ಪ್ರೀತಿಯನ್ನು ಇಟ್ಕೊಂಡಿದ್ದ, ಸಾಧನೆಯ ಹಾದಿಯಲ್ಲಿ ಇರುವವರಿಗೆ ಸ್ಫೂರ್ತಿಯಾಗಿದ್ದ ನಟನೊಬ್ಬನ ಜೀವಕ್ಕೆ ಮುಕ್ತಿ ಕೊಡಿಸುವ ಕೆಲಸಕ್ಕೆ ನಮೋ ಮೊದಲ ಹೆಜ್ಜೆ ಇಡ್ತಾರಾ? ಇದ್ಯಾವ ಪ್ರಶ್ನೆಗೂ ಸದ್ಯಕ್ಕೆ ಉತ್ತರವಿಲ್ಲ. ಯಾಕಂದರೆ ಸುಶಾಂತ್ ಸಹೋದರಿ ಬರೆದ ಬಹಿರಂಗ ಪತ್ರಕ್ಕೆ ಮೋದಿಜಿಯವರ ಕಡೆಯಿಂದ ಇನ್ನೂ ರೆಸ್ಪಾನ್ಸ್ ಬಂದಿಲ್ಲ. ನಮೋ ಸುಶಾಂತ್ ಕುಟುಂಬಸ್ಥರ ನೆರವಿಗೆ ಧಾವಿಸ್ತಾರಾ? ಅವರುಗಳ ಕಣ್ಣೀರು ಒರೆಸ್ತಾರಾ ಎನ್ನುವುದಕ್ಕೆ ಉತ್ತರ ಸಿಕ್ಕಿಲ್ಲ. ಎಂಟರ್ಟೈನ್ಮೆಂಟ್ ಬ್ಯೂರೋ, ಪಬ್ಲಿಕ್ ಟಿವಿ. ಬಯಲಾಗತ್ತಾ ನರಿಹೆಜ್ಜೆ ಮಾಟಗಾತಿಯ ಕ್ಷುದ್ರ ಮಾಟಮಂತ್ರ?
ಸುಶಾಂತ್ ಸಾವಿನ 8 ದಿನಗಳ ಹಿಂದೆ ರಿಯಾ ಎಣೆದಿದ್ಯಾವ ತಂತ್ರ? ಸುಶಾಂತ್ ಸಾವಿಗೀಡಾಗಿ 2 ತಿಂಗಳುಗಳು ಸಮೀಪಿಸ್ತಾ ಇದೆ. ಆದರೆ ಉತ್ತಮ ನಟನ ಸಾವಿನ ವಿಚಾರದಲ್ಲಿ ಮಿತಿ ಮೀರಿದ ಕೆಸರೆರಚಾಟಗಳು ನಡೀತಾ ಇದೆ. ಸಾಕಷ್ಟು ವರ್ಷಗಳಿಂದ ಸುಶಾಂತ್ ಜೊತೆಗೆ ಲಿವಿಂಗ್ ಟುಗೆದರ್ ರಿಲೇಶನ್ಶಿಪ್ನಲ್ಲಿದ್ದ ರಿಯಾ ಚಕ್ರವರ್ತಿಯ ಮೇಲೆ ಸುಶಾಂತ್ ಕುಟುಂಬಸ್ಥರು ಕಿಡಿಕಾರ್ತಿದ್ದಾರೆ. ಆಕೆ ಮಾಡಿದ ಕುತಂತ್ರಗಳ ಬಗ್ಗೆ ಎಳೆಯಾಗಿ ಸತ್ಯಗಳನ್ನ ಒಂದೊಂದಾಗೆ ಕಾನೂನಿನ ಮುಂದೆ ಹರಿಬಿಟ್ಟಿದ್ದಾರೆ. ಸುಶಾಂತ್ ತಂದೆ ಮಗನ ಸಾವಿಗೆ ನೇರವಾಗಿ ರಿಯಾನೇ ಕಾರಣ ಅಂತ ಸುಪ್ರೀಂ ಕೋರ್ಟ್ ಮೊರೆ ಹೋಗಿದ್ದಾರೆ. ಕುಟುಂಬಸ್ಥರ ಜೊತೆಗೆ ಬಿಹಾರದ ಪ್ರಮುಖ ನಾಯಕರು ಕೂಡ ರಿಯಾ ಮೋಸ ಮಾಡಿ ಸುಶಾಂತ್ರ ನೇಣಿಗೆ ಕೊರಳೊಡ್ಡುವಂತೆ ಮಾಡಿದ್ದಾರೆಂದು ಆರೋಪಿಸುತ್ತಿದ್ದಾರೆ. ಜೊತೆಗೆ ರಿಯಾಳಿಂದ ಸುಶಾಂತ್ ಮೇಲೆ ಮಾಟ ಮಂತ್ರದ ಪ್ರಯೋಗ ನಡೆದಿತ್ತು ಅನ್ನೋ ವಿಚಾರ ಎಲ್ಲರನ್ನ ಬೆಚ್ಚಿ ಬೀಳಿಸ್ತಾ ಇದೆ. ಇಷ್ಟೆಲ್ಲಾ ಬೆಳವಣಿಗೆಗಳು ನಡೀತಾ ಇರುವಾಗಲೇ ಸುಶಾಂತ್ ಅಕೌಂಟ್ನಿಂದ ಕೋಟಿ ಕೊಳ್ಳೆ ಹೊಡೆದು ಹೆವಿ ಡೋಸ್ ಮಾತ್ರೆಗಳನ್ನ ಕೊಟ್ಟು ಖಿನ್ನತೆಗೆ ಹೆಚ್ಚಾಗುವಂತೆ ಮಾಡಿದ್ದ ಆರೋಪಗಳನ್ನ ಸುಶಾಂತ್ ತಂದೆ ಕೆ ಸಿಂಗ್ ಮಾಡೋದ್ರ ಜೊತೆಗೆ ಮಗನ ಮೇಲೆ ಮಾಟ ಮಂತ್ರದ ಪ್ರಯೋಗವನ್ನ ರಿಯಾ ಮಾಡಿದ್ಲು ಅನ್ನೋ ವಿಚಾರವನ್ನ ಬಟಾಬೈಲಾಗಿಸಿದ್ದಾರೆ. ಇನ್ನು ಸುಶಾಂತ್ ಆಪ್ತ ಸ್ನೇಹಿತ ಕ್ರಿಸ್ಟಿನ್ ಬರೆಟೋ ಕೂಡ ಇದೇ ವಿಚಾರವನ್ನ ಪ್ರಸ್ತಾಪಿಸಿದ್ದಾರೆ. ರಿಯಾ ಹಾಗೂ ಸುಶಾಂತ್ ನಡುವಿನ ನಂಟು ಯಾವಾಗ ಹೆಚ್ಚಾಯಿತೋ ಆಗಿನಿಂದ ಸ್ನೇಹಿತರು ಮನೆಯವರನ್ನ ಸುಶಾಂತ್ ದೂರವಿಟ್ಟಿದ್ರು. ಇದೆಲ್ಲ ಆಕೆಯೇ ಬ್ಲಾಕ್ ಮ್ಯಾಜಿಕ್ ಮಾಡಿ ಆತನನ್ನ ತನ್ನ ಮುಷ್ಟಿಯಲ್ಲಿಟ್ಕೊಂಡ್ಲು ಅನ್ನೋ ಆರೋಪಿಸಿರುವ ಸಂಗತಿಗಳು ಬೆಳಕಿಗೆ ಬಂದಿದೆ. ಇನ್ನು ಸುಶಾಂತ್ ತಂದೆ ಮಾಡಿರುವ ಎಲ್ಲ ಆರೋಪಗಳನ್ನ ತಳ್ಳಿ ಹಾಕಿರೋ ರಿಯಾ, ನಾನೇನು ಮಾಡಿಲ್ಲ, ನನಗೂ ಸುಶಾಂತ್ ಸಾವಿಗೂ ಏನೇನು ಸಂಬಂಧವೇ ಇಲ್ಲ ಅಂತ ತೆರೆಮರೆಯಲ್ಲೇ ನಿಂತು ನಸುನಗುತ್ತಾ ಸತ್ಯ ಬಯಲಿಗೆ ಬರಲಿ ಅಂತ ನಾಟಕವಾಡ್ತಿದ್ದಾಳೆ. ಸುಶಾಂತ್ ಜೊತೆಗೆ ಸಾಕಷ್ಟು ವರ್ಷಗಳಿಂದ ಲಿವಿಂಗ್ ಟುಗೆದರ್ ರಿಲೇಶನ್ಶಿಪ್ನಲ್ಲಿದ್ದ ರಿಯಾ ಸುಶಾಂತ್ ನೇಣಿಗೆ ಕೊರಳೊಡ್ಡುವ 8 ದಿನದ ಹಿಂದೆ ಖಿನ್ನತೆಯಿಂದ ಬಳಲ್ತಾ ಇದ್ದ ಸುಶಾಂತ್ರನ್ನ ಒಂಟಿ ಮಾಡಿ ಸೈಲೆಂಟ್ ಆಗಿ ತಮ್ಮ ಫ್ಲಾಟ್ ಸೇರಿಕೊಂಡಿದ್ಲು. ತಾನು ಮಾಡಬೇಕಾಗಿದ್ದ ಕೆಲಸಗಳನ್ನೆಲ್ಲ ಮಾಡಿ ಸುಶಾಂತ್ಗೆ ಸಾಯೋದೊಂದೇ ಮುಂದಿನ ಮಾರ್ಗ ಅನ್ನುವಂತೆ ಮೈಂಡ್ ಸೆಟ್ ಮಾಡಿ ಸಾಯುವ ಸ್ಥಿತಿಯನ್ನ ನಿರ್ಮಾಣ ಮಾಡಿದ್ಲು ಅನ್ನೋ ಆರೋಪಗಳು ಕೂಡ ರಿಯಾ ವಿರುದ್ಧ ಕೇಳಿ ಬಂದಿದೆ. ಏನೇ ಹೇಳಿ, ಸುಳ್ಳಿಗೆ ಆಯಸ್ಸು ಕಡಿಮೆ. ಸತ್ಯ ಇಂದಲ್ಲ ನಾಳೆ ಬಯಲಿಗೆ ಬರಲೇಬೇಕು. ಸುಶಾಂತ್ ಸಾವಿನ ಸತ್ಯ ಇಡೀ ಪ್ರಪಂಚದೆದುರು ಬಯಲಾಗ್ಲೇಬೇಕಲ್ವಾ? ಸಿಕ್ಕಿ ಬೀಳ್ತಾರಾ ಕೊಲೆಗಡಕರು? ನಿಗೂಢ ಪ್ರಶ್ನೆಗಳಿಗೆ ಸಿಗುತ್ತಾ ಉತ್ತರ? ಸುಶಾಂತ್ ನನ್ನ ಕೈಗೊಂಬೆ. ರಿಯಾ ಆ ಜಾಗದಲ್ಲಿ ನಿಂತು ಅಂದು ನಕ್ಕರ. ಬಾಲಿವುಡ್ನಲ್ಲಿ MS ಧೋನಿಯಾಗಿ ಬದುಕಿನಲ್ಲಿ ಸಿಕ್ಸರ್ ಬಾರಿಸಿದ ಸುಶಾಂತ್ ಸಾವಿಗೀಡಾದ್ಮೇಲೆ ಅವರು ಜೀವನದಲ್ಲಿ ಅನುಭವಿಸಿದ ನೋವುಗಳು ಒಂದೊಂದಾಗಿ ಆಚೆ ಬರ್ತಿವೆ. ಖಿನ್ನತೆಯ ಕೂಪದಲ್ಲಿ ನೆರಳೋದರ ಜೊತೆಗೆ ಹೆತ್ತವರಿಂದ ಹಾಗೂ ಸ್ನೇಹಿತರಿಂದ ದೂರವಾಗಿ ಒಬ್ಬಂಟಿ ನೋವು ಅನುಭವಿಸಿದ ಯಾತನೆ ಎಂಥ ಕಟುಕರ ಕಣ್ಣಲ್ಲೂ ಕೂಡ ಕಣ್ಣೀರನ್ನು ತರಿಸುವಂತೆ ಮಾಡ್ತಿದೆ. ಈ ಮಾತುಗಳಿಗೆ ಸಾಕ್ಷಿ ಎನ್ನುವಂತೆ ಇದೀಗ ರಿಯಾಳ ಹಳೆಯ ವಿಡಿಯೋ ಒಂದು ವೈರಲ್ ಆಗಿದೆ. ನನ್ನ ಬಾಯ್ ಫ್ರೆಂಡ್ ನನ್ನ ಕೈಗೊಂಬೆ, ಆತನನ್ನ ಹೇಗೆ ಬೇಕಾದರೂ ಆಟವಾಡಿಸುತ್ತೇನೆ ಎಂದಿರುವಂತ ರಿಯಾಳ ಆ ವಿಡಿಯೋವನ್ನೊಮ್ಮೆ ನೀವು ನೋಡ್ಕೊಂಬಿಡಿ. ನನಗೆ ಜನರನ್ನ ಮ್ಯಾನ್ಯುಪುಲೇಟ್ ಮಾಡೋದು ಗೊತ್ತು. ನನ್ನ ಬಾಯ್ ಫ್ರೆಂಡ್ ತಾನೊಬ್ಬ ದೊಡ್ಡ ಡಾನ್ ಅಂದ್ಕೊಂಡಿದ್ದಾನೆ, ಆದರೆ ನಾನು ಅವನನ್ನ ಹ್ಯಾಂಡಲ್ ಮಾಡ್ತೇನೆ. ರಿಯಾಳ ಈ ಒಂದು ವಿಡಿಯೋದಲ್ಲಿ ಸಾಕಷ್ಟು ಅಂಶಗಳು ಬೆಳಕಿಗೆ ಬಂದಿದೆ. ಅಂಡರ್ ವರ್ಲ್ಡ್, ಮ್ಯಾನಿಪ್ಯುಲೇಟ್, ಗೂಂಡಾ, ಡಾನ್ ಶಬ್ದಗಳು ಬಳಕೆಯಾಗಿದೆ. ಇದನ್ನೆಲ್ಲ ನೋಡ್ತಿದ್ರೆ ಸುಶಾಂತ್ರನ್ನ ಬಣ್ಣದ ಲೋಕದಿಂದ ದೂರ ಮಾಡಲು ಕಿಡಿಗೇಡಿಗಳ ತಂಡವೇ ರಿಯಾ ಬೆನ್ನಿಗೆ ನಿಂತಿತ್ತ, ಅಥವಾ ಸುಶಾಂತ ಹಣದ ಮೇಲೆ ರಿಯಾ ಚಕ್ರವರ್ತಿಗೆ ಕಣ್ಣು ಬಿದ್ದಿತ್ತ ಅನ್ನೋ ಸಂಶಯಗಳು ಜೀವ ತಳೆಯುವಂತೆ ಮಾಡಿವೆ. ಇನ್ನು ರಿಯಾ ಚಕ್ರವರ್ತಿ ವಿರುದ್ಧ ಇಷ್ಟೆಲ್ಲ ಆರೋಪಗಳು ಕೇಳಿ ಬರ್ತಾ ಇದ್ರು ಕೂಡ ಸುಶಾಂತ್ ಸಾವಿನ ವಿಚಾರದಲ್ಲಿ ರಿಯಾ ಮೇಲೆ ಇಲ್ಲ ಸಲ್ಲದ ಆರೋಪಗಳನ್ನು ಮಾಡಲಾಗ್ತಿದೆ ಎಂದು ಸುಶಾಂತ್ಗೆ ಟ್ರೀಟ್ಮೆಂಟ್ ಕೊಡ್ತಿದ್ದ ಡಾಕ್ಟರ್ ಸುನಾನ್ ವಾಕರ್ ರಿಯಾ ಪರ ಬ್ಯಾಟ್ ಬೀಸಿದ್ದಾರೆ. ಸುಶಾಂತ್ರನ್ನ ರಿಯಾ ತಾಯಿಯಂತೆ ನೋಡಿಕೊಳ್ತಿದ್ಲು. ಅರೆ ಹುಚ್ಚರಂತಾಗಿದ್ದ ಸುಶಾಂತ್ಗೆ ತುಂಬಾ ಚೆನ್ನಾಗಿ ರಿಯಾ ಆರೈಕೆ ಮಾಡ್ತಿದ್ಲು ಅನ್ನುವಂತ ಮಾತುಗಳನ್ನಾಡುತ್ತಾ ಸುಶಾಂತ್ ಸಾವಿನ ಸುತ್ತ ಎದ್ದಿರುವ ಅನುಮಾನಗಳು ಡೈವರ್ಟ್ ಮಾಡುವಂತ ಪ್ರಯತ್ನವನ್ನ ಡಾಕ್ಟರ್ ಕೂಡ ಮಾಡಿದ್ದಾರೆ. ಇದನ್ನೆಲ್ಲ ನೋಡ್ತಿದ್ರೆ ಸುಶಾಂತ್ ಚಿಕಿತ್ಸೆಯ ವಿಚಾರದಲ್ಲಿ ಡಾಕ್ಟರ್ ಶಾಮಿಲ್ ಆಗಿದ್ದಾರಾ ಅನ್ನುವಂಥ ಅನುಮಾನಗಳು ಮೂಡಿರೋದು ಸುಳ್ಳಲ್ಲ. ಅದೇನೇ ಇದ್ರೂ ಬಾರದ ಲೋಕಕ್ಕೆ ಪ್ರಯಾಣ ಬೆಳೆಸಿರುವಂಥ ಸುಶಾಂತ್ ಸಾವಿಗೆ ನ್ಯಾಯ ಸಿಗಲಿ. ಬಣ್ಣದ ಲೋಕದಲ್ಲಿ ಪ್ರೀತಿ ಪ್ರೇಮದ ನಾಟಕವಾಡಿದ್ದ ರಿಯಾ ಅಸಲಿಯತ್ತು ಏನಾದರೂ ಇದ್ದರೆ ಅದು ಕೂಡ ಬಯಲಾಗಲಿ ಅನ್ನೋದೇ ಕುಲಕೋಟಿ ಅಭಿಮಾನಿಗಳ ಆಶಯವಾಗಿದೆ.